आदाब नाजरीन, मैसूर 24 न्यूज़ चैनल में आपका स्वागत है। मैं सैयद आसिम अहमद एक नई खबर के साथ। ಸಾರ್ವಜನಿಕರು ಮಾಸ್ಕ್ ಅನ್ನು ಧರಿಸಿ ಓಡಾಡಬೇಕು. ಅನಾವಶ್ಯಕವಾಗಿ ಗುಂಪುಗಳು ನಿಲ್ಲಬಾರದು. ಎರಡನೇ ಹಂತದ ಕೊರೋನಾ ಬಹಳ ಬರೀಬೇಕು. ಮಾಸ್ಕಲ್ಲಿ ಜ್ಞಾನಿಗಳು ಸರ್ಕಾರದಿಂದ ಸಾಮಾಜಿಕ ಅಂತರವನ್ನು ಕಾಪಾಡಬೇಕು. ಅಂಗಡಿ ಮುಗ್ಗಟ್ಟುಗಳ ಮುಂದೆ ಬಾಕ್ಸ್ಗಳನ್ನು ಬರೆದು ಅದರಲ್ಲಿ ಮಾಡಬೇಕು. ಪೊಲೀಸರ ಪ್ರಕಟಣೆ. ಈಗ ಎರಡನೇ ಹಂತದ ಕೊರೋನಾ ಅಲೆ ಪ್ರಾರಂಭವಾಗಿದೆ. ಬೇರೆ ದೇಶಗಳಿಂದ ಬರ್ತಾ ಇದೆ. ಈ ಎರಡನೇ ಹಂತದ ಕೊರೋನಾ ಹಿಂದೆಂದಿಗಿಂತಲೂ ಅತಿ ಭೀಕರ ಭಯಂಕರವಾಗಿದೆ. ಅತಿ ಹೆಚ್ಚಿನ ಈಗ ಯುರೋಪ್ ಅಂತ ಮಹಾರಾಷ್ಟ್ರ ಸದ್ಯಕ್ಕಷ್ಟೇ ಸ್ಯಾನಿಟೈಸರ್ ಅನ್ನು ಬಳಸಿ ಸಾರ್ವಜನಿಕರು ಮುಂಜಾಗ್ರತಾ ಕ್ರಮವಾಗಿ ಈಗಲೇ ತಾವು ಮಾಸ್ಕ್ಗಳನ್ನು ಧರಿಸಿ ಬಾಕ್ಸ್ಗಳನ್ನು ಹಾಕಿ ಅಂಗಡಿಗಳು ಬಂದಿಲ್ಲ. ಹಾಗಾಗಿ ಎಲ್ಲರೂ ಜಾಗೃತರಾಗಿರಿ. ಕಡ್ಡಾಯವಾಗಿ ಮಾಸ್ಕ್ಗಳನ್ನು ಹಾಕಿ ಸಾವಿರಾರು ಸಂಖ್ಯೆಯಲ್ಲಿ ಬಹಳ ಬಿಡಿ ಇರುತ್ತೆ. ಅಂಗಡಿ ಎರಡನೇ ಪೇಜಲ್ಲಿ ಕೂಡ ಶುರು ಆಗಿದೆ ಕೋವಿಡ್. ಎಲ್ಲಿ ಎಲ್ಲ ಕಡೆ WHO ಇಂದನೂ ಕೂಡ ಪುನಃ ಸೆಕೆಂಡ್ ಟೈಮು ತುಂಬಾ ಡೇಂಜರಸ್ ಅಂತ ಹೇಳ್ತಾ ಇದ್ದಾರೆ. ಸೆಕೆಂಡ್ ರೌಂಡ್ ಬಂದರೆ ಇಟ್ ವೆರಿ ಡಿಫಿಕಲ್ಟ್ ಮಾಡಿದ್ದಾರೆ. ಅದೇ ರೀತಿ ಈ ಸಲ ಮಾಡಿ ಬಾಕ್ಸನ್ನು ನಿಲ್ಲಿಸ್ಕೊಂಡು ಜನಗಳಿಗೆ ನಿಮ್ಮದು ಸಂದರ್ಭ ಕೊಡಬೇಕು. ಇದನ್ನು ನೀವು ಸಮಾನ ಕೊಡಬೇಕು. ಅದರ ಕೇಸ್ ಸಾಮಾಜಿಕ ಅಂತರವನ್ನು ಕಾಪಾಡಬೇಕು. ಮ್ಯಾನೇಜ್ಮೆಂಟ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಸಾಮಾಜಿಕ ಅಂತರವನ್ನು ಕಾಪಾಡಿ ಪ್ರಾಣಹಾನಿ ಆಗುತ್ತೆ ಅಂತ ಈಗಿಂದೀಗಲೇ ಮಾಡಬೇಕು. ಸರ್ಕಾರದ ಕಡ್ಡಾಯವಾಗಿ ಧರಿಸಿ ಸಾಮಾಜಿಕ ಅಂತರವನ್ನು ಕಾಪಾಡಿ ಅಂಗಡಿಗಳ ಮುಂದೆ ಬಾಕ್ಸ್ಗಳನ್ನು ಬರೆದು ಗುಂಪಾಗಿ ಎಲ್ಲೂ ನಿಲ್ಲಬಾರದು, ಕೂರಬಾರದು, ಗುಂಪು ಕೂರಬಾರದು. ಅನಾವಶ್ಯಕವಾಗಿ ಸಂಭವಿಸುವ ಸಾಧ್ಯತೆ ಇರುವುದರಿಂದ ಈಗಲೇ ಜಾಗೃತರಾಗಿರಿ. ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಿ ಸಾಮಾಜಿಕ ಅಂತರವನ್ನು ಕಾಪಾಡಿ ಪ್ರತಿ ಅಂಗಡಿ ಮುಗ್ಗಟ್ಟುಗಳ ಮುಂದೆ ಬಾಕ್ಸ್ಗಳನ್ನು ಬರೆದು ಬಾಕ್ಸ್ ಮೇಲೆ ನಿಂತು ವ್ಯಾಪಾರ ಮಾಡುವಂತೆ ವ್ಯಾಪಾರ ಮಾಡಬೇಕು.
ಅನಾವಶ್ಯಕವಾಗಿ ಮನೆಯಿಂದ ಆಚೆ ಬಂದು ನಿಂತ್ಕೋಬಾರ್ದು, ಮನೆ ಒಳಗಡೆ ಹೋಗ್ಬೇಕು. ಎಲ್ಲರೂ ಕ್ರಮ ಕೈಗೊಳ್ಳೋದು ಬಾಕ್ಸ್ ಹಾಕ್ತೇನೆ. ಅವರು ಬಂದು ಎಲ್ಲ ಕಡೆ ಅವರಿಂದ ಎಲ್ಲ ಇಲ್ಲ ಮಾರ್ಕೆಟ್ ಇದು ಮೈಸೂರು ನಗರ ಪೊಲೀಸರು ಪ್ರಕಟಣೆ. 2ನೇ ಹಂತದ ಕೊರೋನಾ ದಾಳಿ ಆಗ್ತಾ ಇದೆ. ಈಗ 2ನೇ ಹಂತದ ಕೊರೋನಾ ದಾಳಿ ಆಗ್ತಾ ಇದೆ. ಸಾರ್ವಜನಿಕರು ಬಹಳ ಜಾಗರೂಕರಾಗಿರಬೇಕು. ಕಡ್ಡಾಯವಾಗಿ ಮಾಸ್ಕ್ಗಳನ್ನು ಧರಿಸಬೇಕು, ಕಡ್ಡಾಯವಾಗಿ ಸ್ಯಾನಿಟೈಸರ್ ಉಪಯೋಗಿಸಬೇಕು. ಆಗಾಗ ಸೋಂಕಿತ ತೆಗೆದುಕೊಂಡು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಜೀವನವನ್ನು ನೀವೇ ಉಳಿಸಬೇಕು. ಸಾರ್ವಜನಿಕರೇ ಯಾರು ಮಾಸ್ಕ್ ಧರಿಸಲು 250 ಹಾಗೂ ಕಾಲಾವಧಿಯ ಕ್ರಮ ಕೈಗೊಳ್ಳಲಾಗಿದೆ. ಮಾಸ್ಕ್ ಹಾಕಬೇಕು, ಅಂಗಡಿ ಮುಂದೆ ಮಾಸ್ಕ್ ಹಾಕಬೇಕು, ಮಾಸ್ಕ್ ಹಾಕಬೇಕು. ನೀವು ಕೂಡ ಹಾಕೊಂಡಿದ್ದೀರಿ. ಹಿಂದೆ ಬಾಕ್ಸ್ ಹಾಕಿದ್ರು, ಅದೇ ರೀತಿ ಬಾಕ್ಸ್ ಆಲ್ರೆಡಿ ಅದೇ ನಮ್ಮ ಹಂಗೆ ಹಾಕೊಂಡಿದ್ಯಾ ಮಾಸ್ಕು? ಬಾಕ್ಸ್ ಹಾಕಪ್ಪ ಇಲ್ಲ ನಮಗೆಲ್ಲ ಬಾಕ್ಸ್ ಹಾಕಿದ್ ಬಾಕ್ಸ್ ಪೊಲೀಸರ ಪ್ರಕಟಣೆ. ಸಾರ್ವಜನಿಕರೇ ನೀವು ಬಂದವ್ರಿಗೆ ಹೇಳ್ಬೇಕ್ರಿ ಏನಂತ. ಮಾಸ್ಕ್ ನಿಂತ್ಕೊಬೇಕು, ಮಾಸ್ಕ್ ಇಲ್ಲ ಅಂದ್ರೆ ವ್ಯಾಪಾರ ಕೊಡಬಾರ್ದು ನೀವು ತರಕಾರಿಗಳು. ಅರ್ಥ ಆಯ್ತಾ? ನಾಳೆಯಿಂದ ಸಾವು ನೋವುಗಳು ಈ ಹಿಂದೆ ಏನಾಗಿದೆ ಜಾಸ್ತಿ ಆಗ್ತದೆ ಅಂತ, ಹಾಗಾಗಿ ಚಾನ್ಸ್ ಕೊಡಬಾರ್ದು ನಾವು. ಅದಕ್ಕೆ ಬಾಕ್ಸ್ ಹಾಕೊಂಡು ವ್ಯಾಪಾರ ಮಾಡ್ಬೇಕು. ಗೊತ್ತಾಯ್ತಾ? ಪೊಲೀಸರ ಪ್ರಕಟಣೆ. 2ನೇ ಹಂತದ ಕೊರೋನಾ ದಾಳಿ ಬಹಳ ಭೀಕರವಾಗಿದೆ, ಗಮನಿಸಿ. ಪ್ರತಿಯೊಬ್ಬರು ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರವನ್ನು ಮಾಸ್ಕ್ ಅನ್ನು ಆಚರಣೆ ಧರಿಸುವುದು, ಮಾಸ್ಕ್ ಅನ್ನು ಧರಿಸದೆ ನೋಡಿ ಇವರು ವೆಸ್ಟ್ ಹೇಳೋರು ಮಾಸ್ಕ್ ಅನ್ನು ಹಾಕಿಲ್ಲ. ಸರ್ ಹಾಕಿ ಸರ್ सही है हमारा रिक्वेस्ट है सब। हम लोग देखो अभी आप लोग 20 लोग हो गए यहाँ पे, सबको बताना, इसलिए हम लोग कॉम्प्लेक्स ही बनाए हैं इस बार। लास्ट टाइम हम नहीं बनाए थे तो जब लोग मस्जिद को आके हम लोग ऐसे बोले थे, आपको बताए थे। इस बार हमको कॉम्प्लेक्स बनाए हैं, सभी जगह मतलब कटोर्स रख रहे हैं, ये सब कर रहे हैं और कुछ मतलब बैनर्स भी बना रहे हैं। हमारा दरख्वास्त आपसे ये भी है कि हम आपको बताएंगे कि कैसे करना करके। आपके मस्जिद के सामने ये कटआउट रखना है, कैसे बनाना करते हैं। और जहाँ बनाते मतलब जहाँ भी आप चाहे वहाँ पे बना सकते हैं। क्या क्या लगाना पड़ेगा जैसे हम बोलते उर्दू में आप डालिए, कन्नड़ उर्दू में। कुछ लोगों को मतलब समझ भी सकते हैं, कुछ लोग क्या बोलते मतलब बदल भी सकते बोलते हैं। तो इसलिए हर एक मस्जिद जो इम्पोर्टेंट मस्जिद है सबको जाके हम बता रहे हैं कि आप कुछ वहाँ पे ये कटआउट डालिए करो। और कटआउट हम लोग 4-5 जगह पे मार्च करेंगे, ಇದೇ ರೀತಿ ಇದೇ ಆ ಬಸ್ಸಿನಲ್ಲಿ ಇದೇ ಜಾಗದಲ್ಲಿ ನಾವು ಇಲ್ಲಿ ಒಂದು ತಂಡ ಮಾತಾಡಿದ್ವಿ. ಏನಪ್ಪ ಅಂತಂದರೆ ಅವಾಗ ಇರ್ತಕ್ಕಂಥ ಕೊರೋನಾ ಫಸ್ಟ್ ವೀಕ್ ಬಂದು ಅವಾಗೆಲ್ಲ ಎಲ್ಲರೂ ಕೂಡ ಸೇಫ್ಟಿ ಹೋದಿದ್ವಿ. ಅದಕ್ಕೆ ಈ ಸಲ ಏನಂತಂದ್ರೆ ಮೊದಲನೇ ಪಾಯಿಂಟಲ್ಲಿ ಎಲ್ಲ लगा दिए इधर क्या बोलो इस बार जो है पहले से खतरनाक है सीरियस ಕನ್ನಡದಲ್ಲಿ ಹಾಕಿದ್ದೀವಿ. ಮುಂದೆ ಬರುವ ಕೋವಿಡ್-19 ಅದೆಲ್ಲ ಮೊದಲನೇಗಿಂತ ಅತ್ಯಂತ ಮಾರಣಾಂತಿಕ ಸರಿ. ಯಾಕೆ ಅಂತಂದ್ರೆ ಫಸ್ಟ್ ಬಂದಿದೆ ಒಬ್ಬೊಬ್ಬರಿಗೆ ಹೋದ್ರೆ ಆಗ್ತಾ ಇದೆ. ಅದು ಒಬ್ಬೊಬ್ಬರಿಗೆ ಏಕೇಕೋ एक तरह से कुछ लोग कुछ नहीं हुआ, पॉजिटिव भी है तो मतलब रिजल्ट भी नहीं हुआ. ಕಡೆ ಇವಾಗ ಪುನಃ 2ನೇ ಸಲ ಶುರುವಾಗಿದೆ. ಈ ಸಲ ಏನಾದರೂ ಅಟ್ಯಾಕ್ ಆಯಿತು ಅಂತಂದರೆ ಇದು WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಹೇಳ್ತಾ ಇರೋದು. सेकेंड टाइम में अगर इफेक्ट आ रहा है इतनी वेरी डेडली बहुत खतरनाक है. तो इसीलिए इसको कभी भी मतलब ठीक है पहले से खतरनाक है. सेकेंड लेकिन है कि
इससे क्या हो गया, बहुत लोग बहुत मतलब गड़बड़ाहट में ही मतलब मर गए हैं। मतलब क्या हो गया बोलो, अपने तक कैसे मर गए हैं बहुत लोग, हमको घरान आ गया। धीरे 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 थोड़ा वो कम हो गया, वो दूसरी बात। लेकिन जो हम लोग जो 3-4 पॉइंट जो है ना, जो मास्क लगाना कंपल्सरी है, जैसे आप लगाएं वो गलत है। पक्का लगाना है तो आपको लगाना है, लगाए तो लगाना है, जब आप नहीं लगाए ऐसा इसको आप निगलेक्ट मत करो, ये सीरियस मामला है। इसको आपको मास्क पक्का लगाना है। जब आप अकेले रहते हैं कोई चिंता नहीं, कोई प्रॉब्लम नहीं है, घर में रहते हैं तो कोई प्रॉब्लम नहीं है। जब बाहर